ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ವಿಶಾಲ ವಾಸ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಶುಭ ಸ್ವಾಗತ. ನಮ್ಮ ಜೊತೆ ಗುರುಗಳಾಗಿರ್ತಕ್ಕಂಥ ವಿಶಾಲ ವಾಸ್ತು ಗುರುಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಗುರುಗಳಿದ್ದಾರೆ. ಸರ್ ಗುರುಗಳೇ, ನಿಮಗೂ ಕೂಡ ಪ್ರೋಗ್ರಾಮ್ಗೆ ಸ್ವಾಗತ. ಗುರುಗಳೇ, ನನ್ನ ಒಂದು ಪ್ರಶ್ನೆ ನಿಮಗೆ, ಏನಪ್ಪಾ ಅಂದ್ರೆ, ಈ ಡಿಗ್ರಿಗಳ ವಿಚಾರ ಬಂದಾಗ ಸ್ಟ್ರೈಟ್ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ಈ 90 ಡಿಗ್ರಿ ಲೈಕ್ ಸ್ಟ್ರೈಟ್ ಅಂತ ನಾವು ತಗೋತೀವಿ ಡಿಗ್ರಿ ಅಂತ ಬಂದಾಗ. ಅದು ಯಾಕೆ ಅಂತ ನೀವು ಆನ್ಸರ್ ಮಾಡ್ಬೋದಾ? ಯಾವುದೇ ಒಂದು ಡಿಗ್ರಿ 90 ಡಿಗ್ರಿ ಹೌದು, ಕರೆಕ್ಟ್. ಆ ಪ್ರಶ್ನೆ ಆಗ್ಬೋದು. ಈಗ 90 ಡಿಗ್ರಿಗೆ ಏಕೆ ಮಾನ್ಯತೆ ಕೊಟ್ಟಿದ್ದಾರೆ? ಹೌದು, ಅದು ಪರಿಸರಕ್ಕೂ ಕೂಡ ಅದು ಹೆಚ್ಚು ಪರಿಸರ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಕಾರಣ ಸಾಕ್ಷಿ ಕೊಡ್ಲವೆ ನಿಮ್ಗೆ. ಯುಗದ ಯುಗಾದಿ ಅಂತ ನಾವು ಹೇಳ್ತೀವಲ್ವಾ. ಅವತ್ತಿನ ದಿನ ಬೆಳಗ್ಗೆ 6 ರಿಂದ 7 ಗಂಟೆ ಒಳಗಡೆ ಸೂರ್ಯ ಉದಯ ಮಾಡ್ತಾನೆ. ಗೊತ್ತಾ ಯಾವ ಡಿಗ್ರಿ ಇರ್ತದೆ ಗೊತ್ತಾ? ಅವಾಗ ಸೂರ್ಯ 90 ಡಿಗ್ರಿ, ಪಕ್ಕಾ 90 ಡಿಗ್ರಿ ಇರುತ್ತೆ. ಅದೇ ನೆಕ್ಸ್ಟ್ ಡೇ ನೋಡಿ ವೇರಿಯೇಷನ್ ಸ್ವಲ್ಪ ಅಂದ್ರೆ ಸೂರ್ಯನು ಅದೇ ಡಿಗ್ರಿಗೆ ಯುಗಾದಿ ದಿನನೇ ಬರ್ತಾನೆ. ಅದೇ ದಿನನೇ ಗುದ್ದಲಿ ಪೂಜೆ ಮಾಡ್ತಾ ಇದ್ರು. ಗೊತ್ತಾ ನಿಮಗೆ? ಆ ಕಾಲದ ಪಂಡಿತರು ಯಾಕೆ ಮಾಡ್ತಾ ಇದ್ರು? ಒಂದು ಅಲೈನ್ಮೆಂಟ್ ಆಕ್ಸಿಸ್ ಕರೆಕ್ಟ್ ಆಗಿ ಇಟ್ಬಿಡ್ತಿದ್ರು. ತೂಕೊಂಡು ನೇರವಾಗಿ ಒಂದಿನ 2 ದಿನ ಮೊದಲು ಕರೆಕ್ಟ್ ಆ ನೆರಳು ಕರೆಕ್ಟ್ ಆಗಿ ಒಂದು ಸೂರ್ಯನ 90 ಡಿಗ್ರಿಗೆ ಕರೆಕ್ಟ್ ಆಗಿ ಬಂದಾಗ ಬೆಳಗ್ಗೆ ಆ ನೆರಳು ಏನಿದೆ ಅದು 90 ಡಿಗ್ರಿ ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಂಡವ್ರು ಅದಕ್ಕೆ ದಾರ ಕಟ್ಟಿ ಅದಕ್ಕೆ ಮೂಲೆ ಮಟ್ಟ ಇಟ್ಟು ಕರೆಕ್ಟ್ ಆಗಿ ಮನೆ ಕಟ್ತಾ ಇದ್ರು. ಕರೆಕ್ಟಾ? ಅದು 90 ಡಿಗ್ರಿ. ನೀವು ಯಾವ್ದೇ ರೀತಿಯಲ್ಲಿ ಚೆಕ್ ಮಾಡಿ 90 ಡಿಗ್ರಿ ಹಳೆ ಮನೆಗಳು ಬರ್ತಾ ಇದ್ವು. ಹಳೆ ಮನೆಗಳು ಒಂದು 90 ಡಿಗ್ರಿ ಪಕ್ಕ ಇರ್ತದೆ ರೀ. ಒಂದೊಂದ್ಸಲ ನಿಮ್ಮ ಮೊಬೈಲ್ ಅಲ್ಲಿರೋ ಕಾಂಪಾಸ್ ರಾಂಗ್ ತೋರಿಸ್ಬೋದು. ಆದ್ರೆ ಇದು ಮಾತ್ರ ಯಾವುದೇ ಕಾರಣಕ್ಕೂ ಡಿಫರೆನ್ಸ್ ತೋರ್ಸಕ್ಕೆ ಸಾಧ್ಯವೇ ಇಲ್ಲ. ಗುರುಗಳೇ, ನನ್ನ ಇನ್ನೊಂದು ಪ್ರಶ್ನೆ, ಇದರ ಮಹತ್ವ ಏನು ಅಂತ. ಈಗ ಒಂದು ಸ್ಟ್ರೈಟ್ 90 ಡಿಗ್ರಿ ಅಂತ ಹೇಳಿದ್ವಿ, ಇದ್ರದ್ದು ಮಹತ್ವ ಏನು ಅಂತ. ಇದು ಈ ಒಂದು 90 ಡಿಗ್ರಿ ಪಕ್ಕ ಇರುತ್ತೆ ಅನ್ನೋದೇ ಆದ್ರೆ ರಾಜಯೋಗ ಅಂತ ಇದನ್ನೇ ವೀಕ್ಷಕರೇ, ರಾಜಯೋಗ ಒಂದು ಅರ್ಥ ಆಯ್ತಾ? ಯಸ್, ಇದನ್ನೇ ಯಾಕೆ ಗೊತ್ತಾ? ಸೂರ್ಯನ ಪಕ್ಕ ಡಿಗ್ರಿಗೆ ಕನೆಕ್ಟ್ ಆಗಿರುತ್ತೆ. ಇದು ಅರ್ಥ ಮಾಡ್ಕೊಳ್ರಿ. 90 ಡಿಗ್ರಿಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಪಕ್ಕ ಇದು ನೋಡಿ ಸಪ್ತಪದಿಗಳು ಅಂತ ಹೇಳ್ತೀವಿ. ಕರೆಕ್ಟಾ? ಏನಕ್ಕೆ 7 ಹೆಜ್ಜೆ ಕರೆಕ್ಟ್ ಆಗಿ ಗಂಡ ನಡೆದಿರೋ ದಾರಿಯಲ್ಲೇ ಹೆಂಡತಿ ಅದೇ ದಾರಿಯಲ್ಲೇ ನಡಿಬೇಕು. ತಂದೆ ಹೇಳಿದ್ದು ಮಾತು ಮಕ್ಕಳು ಕರೆಕ್ಟ್ ಆಗಿ ಅದನ್ನೇ ಫಾಲೋ ಮಾಡ್ಬೇಕು. ನಾವೆಲ್ಲ ನಮ್ ತಾತ ಅಯ್ಯೋ ತಾತ ಹೇಳಿದ್ರೆ ಸಾಕು. ನಾವೆಲ್ಲ ಅಯ್ಯೋ ನಮ್ಮ ಯಜಮಾನನಪ್ಪ, ನಾವೆಲ್ಲ ಹಂಗೆ ಹೇಳ್ತಾ ಇದ್ವಿ. ನಮ್ ತಾತನ ಯಜಮಾನ ಅಂತ ಇದ್ವಿ. ನಮ್ಮ ಅಪ್ಪನು ಅದೇ ತರ ಹೇಳ್ತಾ ಇದ್ವಿ. ಯಾಕೆಂದ್ರೆ ಅವ್ರೇನೋ ಏನ್ ತೀರ್ಮಾನ ಮಾಡ್ತಾರೋ ಏನ್ ಹೇಳ್ತಾರೋ ಅಂತ ಕಾಯ್ತಾ ಇದ್ವಿ. ಅವ್ರ ತೀರ್ಮಾನಕ್ಕೆ ನಾವು ರೆಡಿ ಆಗಿರ್ತಾ ಇದ್ವಿ. ನಮ್ಮ ಮನೆ ಬೇಕಂದ್ರೆ ಈಗ್ಲೂ ಚೆಕ್ ಮಾಡಿ ನೋಡಿ. ಹಳೆ ಮನೆ ಜಾಗ 90 ಡಿಗ್ರಿ ಪಕ್ಕ ಇದೆ ರೀ. ನಮ್ಮ ಊರಿಗೆ ನಮ್ದೇ ಹಳೆ ಮನೆ, ಆದ್ರೆ ಪಕ್ಕ ಇದೆ. ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ, ನಾವೆಲ್ಲ ಹುಟ್ಟಿರ್ಲಿಲ್ಲ. ಆದ್ರೆ 90 ಡಿಗ್ರಿ ಪಕ್ಕ ಇದೆ. ಆ ಡಿಗ್ರಿ ಇದ್ದಿದ್ದಕ್ಕೇನೆ ನಮ್ಮ ತಾತ ಗೆರೆ ಹಾಕ್ತಾರೆ, ನಮ್ಮಪ್ಪ ದಾಟ್ತಾ ಇರ್ಲಿಲ್ಲ, ನಮ್ಮಪ್ಪ ಗೆರೆ ಹಾಕ್ತಾರೆ. ನಾವೆಲ್ಲ ಮಕ್ಕಳ ಎಷ್ಟು ಜನ ದೊಡ್ಡ ಕುಟುಂಬ ದಾಟ್ತಾ ಇರ್ಲಿಲ್ಲ. ಇದು ಬೇಕಂದ್ರೆ ಚೆಕ್ ಮಾಡಿ ನೋಡಿ. ಯಾರ್ಯಾರ್ದು 90 ಡಿಗ್ರಿ ಮನೆ ಇದೆ, ಹಿರಿಯರಿಗೆ ಅಷ್ಟು ಗೌರವ ಮಾನ್ಯತೆ ಆ ಮನೆಯಲ್ಲಿ ಸಿಗುತ್ತೆ. ಅಂದ್ರೆ ಇಲ್ಲೊಂದು ವಿಚಾರ ಕನ್ಕ್ಲೂಡ್ ಮಾಡೋದಾದ್ರೆ, ಒಂದು ಫೇಸಿಂಗ್ ಅಂತ ತಗೊಂಡಾಗ, ಒಂದು ಮನೆ ಫೇಸಿಂಗ್ ಅಂತ ತಗೊಂಡಾಗ ಎಕ್ಸಾಕ್ಟ್ ಡಿಗ್ರಿ ಇದ್ದಾಗ ಸ್ವಲ್ಪ ಲಕ್ಕ ಜಾಸ್ತಿ ಆಯ್ತಾ. ಒಂದು ರೆಸ್ಪೆಕ್ಟ್ ಕೂಡ ಇರುತ್ತೆ, ಮರ್ಯಾದೆ ಇರುತ್ತೆ, ದೊಡ್ಡಸ್ತಿಗೆ ಅನ್ನೋದು ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ ಮನೆಯಲ್ಲಿ. ಹೌದು, ಮಾತು ರೆಸ್ಪೆಕ್ಟ್ ಇರುತ್ತೆ. ಅಂದ್ರೆ ಮನೇಲಿ ಹಿರಿಯರು ಹಾಕಿರ್ತಕ್ಕಂಥ ದಾರಿನ ಮಕ್ಕಳು ದಾಟಲ್ಲ ಅಂತ. ಇದು ಹೌದು. ಒಂದೊಂದು ಮನೆಯಲ್ಲಿ ಅಪ್ಪ ನಂದೇನೇ ಇಲ್ಲಪ್ಪ, ನಮ್ಮ ಮಗ ಯಾವ ಹುಡ್ಗಿನ ನೋಡಿದ್ರು ಅವ್ರಿಷ್ಟ, ಯಾವ ಹುಡ್ಗಿ ನೋಡ್ತಾರೋ ಆ ಹುಡ್ಗಿನೇ ನಾನು ಓಕೆ ಅಂದ್ಬಿಡ್ತೀನಿ. ನಾನು ಬಂದು ಮುಹೂರ್ತಕ್ಕೆ ಅಕ್ಷತೆ ಕಾಳು ಹಾಕ್ಬಿಡ್ತೀನಿ. ನಮ್ಮ ಹುಡ್ಗಿ ಒಪ್ತಾನೆ ಇಲ್ಲ, ಏನ್ ಮಾಡ್ಲಿ? ಓಕೆ ನೋಡೋಣ, ಇನ್ನೊಂದು ತೋರಿಸ್ತೀನಿ. ಮದುವೆ ಮ್ಯಾಚಿಂಗ್ ಬಂದಾಗ್ಲೂ ಕೂಡ ಹುಡುಗಿ ಒಪ್ಪಿದ್ದೇ ಮದುವೆ ಮಾಡ್ತಾರೆ, ಹುಡುಗನ ಒಪ್ಪಿದ್ದೇ ಮದುವೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ರಿ. ಕಾರಣ ಇವ್ರಿಗೆ ಆ ಒಂದು ಎನರ್ಜಿ ಇಲ್ದೇ ಇರೋ ಕಾರಣ. ಯಾಕೆ ಗೊತ್ತಾ? ಡಿಗ್ರಿ ಕರೆಕ್ಟ್ ತೆಗಿರಲ್ಲ ಮನೆಯಲ್ಲಿ. ಸೊ ವೀಕ್ಷಕರೇ, ನೋಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ, ಡಿಗ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ವಾಸ್ತು. ಡಿಗ್ರಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇದೆ. ಅದಕ್ಕೆ ಈ ಒಂದು ಡಿಗ್ರಿಗೆ ನಾನು ಏನ್ ಕೇಳ್ತೀನಿ ಅಂದ್ರೆ, ನಿಮ್ಮ ಪೇರೆಂಟ್ಸು
ತೀರ್ಮಾನ ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಹೆಜ್ಜೆನೆ ನೀವು ಹಾಕಿರೋ ಗೆರ್ರೆನೆ ದಾಟಬಾರ್ದು ಮಕ್ಕಳು. ನೀವು ತೀರ್ಮಾನನೇ ಫೈನಲ್ ತೀರ್ಮಾನ ಆಗ್ಬೇಕಂದ್ರೆ ಮನೆ ಡಿಗ್ರಿ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಎತ್ತು ಏರಿಗೆ ಕೋಣ ನೀರಿಗೆ ನಾನು ಯಾರಿಗೆ, ಈ ಲೆಕ್ಕಾಚಾರದಲ್ಲೇ ಆ ಮನೆಯಲ್ಲಿ ನಡೀತದೆ. ಗುರುಗಳ ಇನ್ನೊಂದು ವಿಚಾರ ಇಲ್ಲಿ ನನಗೆ ಇದೊಂದು ಸ್ವಲ್ಪ ಕ್ಯೂರಿಯಾಸಿಟಿ, ಇದೊಂದು ಪ್ರಶ್ನೆ. ನನ್ನ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಕೆಲವೊಂದು ಮನೆಯಲ್ಲಿ ಮಕ್ಕಳು ಪೋಷಕರು ಮಾತು ಕೇಳ್ತಾರೆ ಅಂದ್ರೆ ಎಷ್ಟು ಬೇಕೋ ಕೇಳ್ತಾರೆ, ಹಂಗಂತ ಬಿಟ್ಟು ಹೋಗಲ್ಲ, ಸ್ವಲ್ಪ ಗೌರವ ಕೊಟ್ಟಿರ್ತಾರೆ. ಅಂದ್ರೆ ಎಷ್ಟು ಬೇಕೋ ಅಷ್ಟಿರುತ್ತೆ, ಒಂದ್ ಸ್ವಲ್ಪ ಓಕೆ ಕೇಳಿ. ಅದ್ರ ರೀಸನ್ ಏನಾಗಿರ್ಬೋದು ಅಂತ. ಅದು ಈಗ ನೋಡಿ 45 ಡಿಗ್ರಿಗೆ ಒಂದು ಕಾರ್ನರ್, ಉತ್ತರ 0 ಆದ್ರೆ 45 ಏನು ಈಶಾನ್ಯ ಬರುತ್ತೆ. ಹೌದು. ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 20 ಡಿಗ್ರಿ ಕ್ರಾಸ್ ಇದೆ, 20 ಡಿಗ್ರಿ ಕ್ರಾಸ್ ಇದೆ ಅಂತ ತಿಳ್ಕೊಳ್ಳುವ. ಆ ಮನೆಯಲ್ಲಿ 60-40 ಅಂದ್ರೆ 60% ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ, 40% ಮಾತ್ರ ಹೇಳ್ತಾರ. ಆಯ್ತು ಬಿಡು, ಆಯ್ತು ಓಕೆ, ಯಾಕಪ್ಪ ಹೇಳಿದ ಮಾತು, ಅಯ್ಯೋ ನಾನು ಮರ್ತ್ಬಿಟ್ಟೆ ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು. ಇವಾಗ ಏನಾಗ್ಬಿಟ್ಟದೆ, ಹೇಳಿದ ಮಾತು ಯಾಕೆ ಕೇಳಲ್ಲ? ಎಷ್ಟು ಪರ್ಸೆಂಟ್ ನಿಮ್ಮ ಮಾತು ಕೇಳ್ತಾರೆ? ಮನೆನೇ ಆ ರೀತಿ ಕನ್ವರ್ಟ್ ಮಾಡ್ತದೆ ಮೈಂಡ್ ಮಕ್ಕಳನ್ನ. ಎಷ್ಟು ಡಿಗ್ರಿ ಕ್ರಾಸ್ ಇದೆ ಅಷ್ಟು, ಇವಾಗ 20% ಅಂದ್ರೆ 20 ಡಿಗ್ರಿ ಅಂದ್ರೆ 40% ಮಕ್ಕಳು ಮಾತು ಕೇಳಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಗ್ರಿ ವೇರಿಯೇಷನ್ ಆದಷ್ಟು ಅಲ್ಲಿ ಮಕ್ಕಳು ಡೈವರ್ಟ್ ಆಗ್ತಾರೆ, ಬೇರೆ ದಿಕ್ಕಿಗೆ ಹೋಗ್ತದೆ ಮಕ್ಕಳ ಮೈಂಡು. ನಮ್ಮ ದಿಕ್ಕಿಗೆ ಬರಲ್ಲ ಅವರು, ಒಂದು ದಿಕ್ಕು ಬೇರೆ ಹೋಗ್ತಕ್ಕಂಥದ್ದು. ಇನ್ನೊಂದು ಏನಂದ್ರೆ ಸ್ಟೆಬಿಲಿಟಿ ಚೂರೆ ಅದು ಎಷ್ಟು ಡಿಗ್ರಿ ವೇರಿಯೇಷನ್ ಆಗುತ್ತೆ ಸ್ಟೆಬಿಲಿಟಿ ಕಳ್ಕೊಳ್ತಾ ಬರ್ತಕ್ಕಂಥ. ಕರೆಕ್ಟ್, ಡಿಗ್ರಿ ಡೈರೆಕ್ಷನ್ ಚೇಂಜ್ ಮಾಡ್ತದೆ. ಡಿಗ್ರಿ ಡೈರೆಕ್ಷನ್ ಮಕ್ಕಳ ಡೈರೆಕ್ಷನ್ ಚೇಂಜ್ ಮಾಡ್ತದೆ. ನಮ್ಮ ಡೈರೆಕ್ಷನ್, ನಮ್ಮ ದಾರಿಗೆ ಬರಲ್ಲ ಅವರು, ನಾವ್ ಹೇಳಿದ್ದು ದಾರಿಗೆ ನೋಡಲ್ಲ ಅವರು. ಅವ್ರಿಚ್ಛೆನಪ್ಪ. ಒಂದೊಂದ್ಸಲ ಎಜುಕೇಶನ್ ಅಪ್ಪ ನಂದೇನಿಲ್ಲಪ್ಪ, ಅವ್ರು ಯಾವ್ದು ಇಷ್ಟ ಬಂದಿದ್ದು ಓದ್ಲಿ ಬಿಡು ಅಂತಾರೆ. ಹಂಗಾರೆ ಇವ್ರು ಏನಾದ್ರು ಕರೆಕ್ಟ್ ಅಲ್ವಾ? ಪೇರೆಂಟ್ಸ್ ಏನಾದ್ರು ನೋ, ಇವರು ನೋಡಪ್ಪ ಇದಿಂತದ್ದೇ ಓದ್ಬೇಕು, ನಾನು ಇಂಥ ಜಾತಕ ತೋರಿಸಿದ್ದೀನಿ, ನೀವು ಇಂಥದ್ದೇ ನೋಡ್ಬೇಕಂತ ನೋಡಿ. ಇವಾಗ ನಕ್ಷತ್ರ ನಾಡಿ ದಿನೇಶ್ ಗುರು ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಂಥದ್ದೇ ಓದ್ತಾರೆ, ಇಂಥದ್ದೇ ಕೆಲಸ ಮಾಡ್ತಾರೆ, ಇಂಥ ಸಮಯದಲ್ಲೇ ಮದುವೆ ಆಗ್ತದೆ, ಎಲ್ಲ ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಬರ್ತದೆ. ಇಂಥದ್ದೆಲ್ಲ ಅಂತವ್ರಿಗೆಲ್ಲ ಮೈಂಡ್ ಬರುತ್ತೆ ಪೇರೆಂಟ್ಸ್ಗೆ. ನಮ್ಮ ಮಕ್ಕಳ ಜಾತಕವನ್ನ ನೀಟಾಗಿ ಚೆಕ್ ಮಾಡಿಸಿ, ಈ ವ್ಯಕ್ತಿ ಏನ್ ಹೋಗ್ತಾನೆ, ಯಾವ ಕೆಲಸದಲ್ಲಿ ಡೆವಲಪ್ಮೆಂಟ್ ಆಗ್ತಾನೆ ಅಂತ ಎಲ್ಲ ತಿಳ್ಕೊಂಡಾದ್ಮೇಲೆ ಅವ್ರಿಗೆ ಏನಾದ್ರು ಹೇಳಿದಾಗ ಮಕ್ಕಳಿಗೆ ಕರೆಕ್ಟ್ ಆಗಿ 90 ಡಿಗ್ರಿ ಮನೆಯಲ್ಲಿ ಇದ್ರೆ ಆಯ್ತಪ್ಪ, ನಮ್ಮ ಹೇಳಿದ್ಮೇಲೆ, ನಮ್ಮ ಅಪ್ಪ ಹೇಳಿದ್ಮೇಲೆ ಮುಗೀತು ಬಿಡು, ನಾನು ಅದನ್ನೇ ಕಷ್ಟನೋ ಸುಖನೋ ಅದನ್ನೇ ಓದಿ ಅದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತೀನಿ ಅನ್ನುವಂತ ದಾರಿಗೆ ಬರ್ತಾರೆ. ಏನಾರ ದಿಕ್ಕು ದಶೆ ಇಲ್ದಿರ ಏನಾರು ಇದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಇಚ್ಛೆ ಪ್ರಕಾರ ಓದ್ತದೆ. ಯಾಕಂದ್ರೆ ದಶಾ ಭುಕ್ತಿಗಳು ಅವ್ರಿಗೆ ಆ ರೀತಿ ಓದಿಸ್ಬಿಡ್ತದೆ. ಕೆಲಸ ಬೇರೆ ದಶ ಚೇಂಜ್ ಆದಾಗ ಕೆಲಸ ಸಿಗಲ್ಲ, ಮನೇಲಿ ಉಂಡಾಡಿ ಗುಂಡ ಮನೆಗೆ ಹೋದಂತ ತಿಂದುಕೊಂಡು ಬಿದ್ದುಕೊಂಡು ಇರ್ತಾನೆ. ಅಂದ್ರೆ ಇಲ್ಲಿ ಒಂದು ವಿಚಾರ ಕನ್ಕ್ಲೂಡ್ ಮಾಡೋದೇನಂದ್ರೆ, ಜೀವನದಲ್ಲಿ ಆಪರ್ಚುನಿಟಿ ಬೇಕಾ, ಆಪರ್ಚುನಿಟಿ ಸಿಗ್ತಕ್ಕಂಥದ್ದು ಟೈಮಿಗೆ ಆಗ್ತಕ್ಕಂಥದ್ದು ವಿಚಾರಗಳು ಡಿಲೇ ಆಗಲ್ದಂಗೆ, ಸಂಕಟಗಳಿಲ್ದಂಗೆ, ವಿಘ್ನಗಳಿಲ್ದಂಗೆ, ಆಬ್ಸ್ಟಿಕಲ್ಸ್ ಗಳಿಲ್ದಂಗೆ ಟೈಮಿಗೆ ಹಂತವಾಗಿ ಪ್ರೋಗ್ರೆಸ್ ಅಂತ ತಗೊಂಡಾಗ ಈ ವಾಸ್ತುನಲ್ಲಿ ಡಿಗ್ರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಹೌದು, ಅದ್ರಲ್ಲೂ ಬೇರೆ ಈ ಜ್ಯೋತಿಷ್ಯನು ವೆರಿ ವೆರಿ ಇಂಪಾರ್ಟೆಂಟ್. ಜ್ಯೋತಿಷ್ಯ ಮತ್ತೆ ಮನೆ ಎರಡೂ ಸೇರ್ಬೇಕು, ಆವಾಗ್ಲೇನೆ ಚಪ್ಪಾಳೆ. ಗುರುಗಳೇ, ನನ್ನ ಇನ್ನೊಂದು ಪ್ರಶ್ನೆ, ಈ ಡಿಗ್ರಿ ಮತ್ತೆ ಈ ಪಂಚಭೂತಗಳ ಎನರ್ಜಿ ಒಂದು ಬ್ಯಾಲೆನ್ಸ್, ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಪಂಚಭೂತಗಳ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಿರ್ಬೋದು, ಮತ್ತೆ ಈ ಡಿಗ್ರಿ ಅದು ಹೇಗೆ ಪಂಚಭೂತಗಳು ಬ್ಯಾಲೆನ್ಸಿಂಗಿಗೆ ಅದು ಹೇಗೆ ಲಿಂಕ್ ಆಗಿದೆ, ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಈಗ ಮೇನ್ ಇರೋದೇ ಪಂಚಭೂತಗಳು. ಮನೆಗೆ ಪಂಚಭೂತಗಳಿಂದ ನೋಡ್ತೀವಿ. ನಾನು ನನ್ನ ಅನುಭವ ಹೇಳ್ತಾ ಇರೋದು, ನನ್ನ ಇಮ್ಯಾಜಿನ್ ಮಾತ್ರ ನಾನು ಕೊಡ್ತೀನಿ ಇದಕ್ಕೆ. ಮನೆನ ಪಂಚಭೂತಗಳಲ್ಲಿ ನೋಡ್ತೀವಿ. ನಮ್ಮ ಜಾತಕ ಹೆಂಗ್ ನೋಡ್ತೀವಿ, ಗ್ರಹಗಳು ಅಂತ ನಾನೇನ್ ಹೇಳ್ತೀನಿ, ಗ್ರಹಗಳು MLA-ಗಳಿದ್ದಂಗೆ, ಪಂಚಭೂತಗಳು MP-ಗಳಿದ್ದಂಗೆ. MLA-ಗಳು ಎಲ್ಲಿ ಹೋಗ್ತಾರೆ? MP-ಗಳ ಹತ್ರ ತಾನೇ ಹೋಗೋದು, ಹೌದಲ್ವಾ? ಆವಾಗ್ಲೇ ತಾನೇ ನಮ್ಮ ಸೂರ್ಯನನ್ನ ಹೋಗಿ MP-ಗಳು ಕನೆಕ್ಟ್ ಮಾಡೋದು, ಅವಾಗಲೇ ತಾನೇ ಸ್ಯಾಂಕ್ಷನ್ ಆಗೋದು. ಅಂದ್ರೆ ಹಾಗಾಗಿ ಗ್ರಹಗಳಂದ್ರೆ ನಮ್ಮ ಜಾತಕ, ನಮ್ಮ ಹಣೆ ಬರ ಹಿಂಗಿದೆ, ನಮ್ಮ ಹಣೆ ಬರದಲ್ಲಿ ಹಿಂಗಿದೆ ಅಂತಂದ್ರೆ ಸ್ಯಾಂಕ್ಷನ್ ಮಾಡ್ಕೊಳ್ಳೋದಲ್ಲಿ ಮನೆಯಲ್ಲಿ ಮನೆ ಸಪೋರ್ಟ್ ಮಾಡ್ಬೇಕು. ಮನೆ ಸಪೋರ್ಟ್ ಮಾಡಿದಾಗ ನಮ್ಮ ಗ್ರಹಗಳು ಏನಿದೆ ಅದರಲ್ಲಿ ಇರೋದು ಇದ್ರಲ್ಲಿ ಎರಡು ಸೇರಿದ್ರೆ ಬೊಗಸೆ ತುಂಬುತ್ತೆ. ಆದ್ರೆ ನಮ್ಮ ಯೋಗ ಫಲಗಳು ಬೊಗಸೆ ತುಂಬುತ್ತೆ.
ಅರ್ಥ ಆಯ್ತಲ್ಲ. ಇದಕ್ಕೆಲ್ಲ ಸ್ಯಾಂಕ್ಷನ್ ಮಾಡೋದು ಯಾರು? ಮನೆ ಯಜಮಾನ ಪವರ್ ಆಗಿರ್ಬೇಕಂತಂದ್ರೆ ಡಿಗ್ರಿ ಚೆನ್ನಾಗಿರ್ಬೇಕು. ಅವರ ನಡೆನೆ, ಅವರ ನುಡಿನೇ, ಅವರ ದಾರಿನೇ ಕಾಯ್ಬೇಕು ನಾವು. ಅದಕ್ಕೆ ಪವರ್ ಎನರ್ಜಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 90 ಡಿಗ್ರಿ ಕರೆಕ್ಟ್ ಆಗಿರ್ಬೇಕು. ಪ್ಲಸ್ ಆರ್ ಮೈನಸ್ 8 ಡಿಗ್ರಿ ನೋ ಪ್ರಾಬ್ಲಮ್. 7-8 ಡಿಗ್ರಿ ಪ್ಲಸ್ ಆರ್ ಮೈನಸ್ ಫ್ಲಕ್ಚುಯೇಟ್ ಆದ್ರೆ ತೊಂದರೆ ಇಲ್ಲ. ಅಂದ್ರೆ ಗುರುಗಳೇ ಇಲ್ಲಿ ಹೇಳ್ತಕ್ಕಂತ ವಿಚಾರ ಏನಂದ್ರೆ 90 ಡಿಗ್ರಿ ಇನ್ ದ ಸೆನ್ಸ್ ಇವಾಗ ಉತ್ತರ ಆದ್ರೆ 0 ಡಿಗ್ರಿ ಪ್ಲಸ್ ಆರ್ ಮೈನಸ್ 10. ಇನ್ನ 8 ಡಿಗ್ರಿ 7-8. ಓಕೆ. ಇನ್ನ ಪೂರ್ವ ದಿಕ್ಕಾಗಿದ್ರೆ 90 ಡಿಗ್ರಿ, ಅಲ್ಲಿ ಪ್ಲಸ್ ಆರ್ ಮೈನಸ್ ಎಲ್ಲಾನು ಅಷ್ಟೇ. ಪ್ಲಸ್ ಆರ್ ಮೈನಸ್ 7-8 ಡಿಗ್ರಿ ಪ್ಲಸ್ ಆರ್ ಮೈನಸ್ 7-8 ಡಿಗ್ರಿ. ಸೊ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಕನ್ಕ್ಲೂಡ್ ಮಾಡ್ತಕ್ಕಂಥ ವಿಚಾರ ಏನಂದ್ರೆ ಪಂಚಭೂತಗಳು ಆಕ್ಟಿವೇಟ್ ಆಗ್ಬೇಕಾ, ಡಿಗ್ರಿ ಚೆನ್ನಾಗಿರ್ಬೇಕು ಅಂತ. ಅವ್ರ ಕೆಲಸ ಆದ್ರೂ ಅವ್ರವ್ರ ಮನೆ ಅವ್ರು ನೋಡ್ಕೊಂತಾರ್ರಿ, ಇಲ್ಲಾಂದ್ರೆ ಕಂಡವ್ರ ಮನೆ ನೋಡ್ತಾರ್ರಿ. ಪಂಚಭೂತಗಳು ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಡಿಗ್ರಿ ಇಂಪಾರ್ಟೆಂಟ್ ರೋಲ್. ಹೌದು. ಏನಾರ ಡಿಗ್ರಿ ಮಿಸ್ಟೇಕ್ ಇದ್ರೆ ಆ ಮನೆಯಲ್ಲಿ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಇರ್ತದೆ. ಕಾರಣ ಏನಂತಂದ್ರೆ ಇವಾಗ 25 ಡಿಗ್ರಿ 30 ಡಿಗ್ರಿ ಕ್ರಾಸ್ ಇರ್ತದೆ, 40 ಡಿಗ್ರಿ ಕ್ರಾಸ್ ಇರ್ತದೆ. ಆವಾಗ ಈಶಾನ್ಯ ಮೂಲೆ ಎಲ್ಲಿರ್ತದೆ? ಹೋಗಿ ಉತ್ತರದಲ್ಲಿ ಇರ್ತದೆ. ಪೂರ್ವ ಎಲ್ಲಿರ್ತದೆ? ಈಶಾನ್ಯದಲ್ಲಿ ಇರ್ತದೆ. ಅಗ್ನಿ ಮೂಲೆ ಅಂತ ಹೇಳ್ತೀವಿ. ಅಗ್ನಿಯಲ್ಲಿರ್ತದೆ ಪೂರ್ವ ಮಧ್ಯ ಭಾಗ. ದಕ್ಷಿಣೆಯಲ್ಲಿರ್ತದೆ, ಅಗ್ನಿಯಲ್ಲಿರ್ತದೆ. ನೈಋತ್ಯಲ್ಲಿರ್ತದೆ, ದಕ್ಷಿಣದಲ್ಲಿ ಬಂದಿರ್ತದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಗ್ರಹಗಳ ಮೇಲೆ ಇನ್ನೊಂದು ಗ್ರಹದ ಜಾಗವನ್ನ ಇನ್ನೊಂದು ಗ್ರಹ ಆಕ್ರಮಿಸಿಕೊಳ್ಳುತ್ತದೆ. ಓವರ್ಲ್ಯಾಪಿಂಗ್ ಕರೆಕ್ಟ್ ಆಗಿ ಹೇಳಿದ್ರಿ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಇವನು ಯಾವನ ಬಂದ ನಮ್ ಜಾಗನ ಕಿತ್ಕೊಂಡ, ಇನ್ನೊವ್ನ ಯಾವನ ಬಂದ ನಮ್ ಜಾಗನ ಕಿತ್ಕೊಂಡ. ಈ ವಿಚಾರದಲ್ಲಿ ನೀವೊಂದು ಅನುಭವ ನನ್ನ ಹತ್ರ ಹಂಚ್ಕೊಂಡ್ರಿ. ಸೈಟ್ ಅನ್ನ ರಿಜೆಕ್ಟ್ ಮಾಡ್ತಕ್ಕಂಥ ವಿಚಾರ ಅಂದ್ರೆ ಈ ಒಂದು ಡಿಗ್ರಿ ವಿಚಾರ. ಹೌದು. ಇಂಥ ಜಾಗದಲ್ಲಿ ಏನಾಗುತ್ತೆ ಗೊತ್ತಾ? ಮನೆ ಕಟ್ಟೋವಾಗ್ಲೇನೆ ಕಿರಿಕಿರಿ ನಡೀತಿರ್ತದೆ, ಕಟ್ತಾನೆ ಕಿರಿಕಿರಿ ನಡೀತದೆ. ಹೌದು. ಆಮೇಲೆ ಅಕ್ಕಪಕ್ಕದವರೇ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ. ಈ ಡಿಗ್ರಿಗಳು ಪ್ರಾಬ್ಲಮ್ ಆದಾಗ್ಲೇನೆ ಈ ಮನೆಯಲ್ಲೇನೆ ಕಮ್ಯುನಿಕೇಶನ್, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಒಬ್ರಿಗೆ ಕಟ್ಟಿದ ಮೇಲೆನೂ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಒಬ್ರು ಹೇಳಿದ್ದು ಒಬ್ರು, ತಂದೆ ತಾಯಿ ಹೇಳಿದ್ದು ಮಕ್ಕಳಾಗಲ್ಲ, ಮಕ್ಕಳು ಹೇಳಿದ್ದು ತಂದೆ ತಾಯಿಗೆ. ಮತ್ತೆ ಮನೆಯಲ್ಲಿ ಈ ಏನೋ ಗಂಡ ಹೆಂಡತಿಗೂ ಕಮ್ಯುನಿಕೇಶನ್ ಇರಲ್ಲ. ಕಾರಣ ಡಿಗ್ರಿ ಇಂಡಿಫರೆನ್ಸಸ್. ಹೌದು. ಮೈಂಡ್ ಆತರ ಇರುತ್ತೆ, ಸ್ವಲ್ಪ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ಇನ್ನೊಂದು ಗುರುಗಳೇ, ಇನ್ನೊಂದು ಕನ್ಕ್ಲೂಡ್ ಮಾಡೋದು ಅಂತ ಆದ್ರೆ ಈ ಡಿಗ್ರಿ ಇಲ್ದಿರೋ ಸೈಟ್ ನ ತಗೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ಬೇಡ. ಇದಕ್ಕೆಲ್ಲ ಕಾರಣ ಯಾರು? ಪ್ರಶ್ನೆ ಸರ್. ಕಾರಣ ಯಾರು? ಈ ಇಂಜಿನಿಯರ್ಸ್ ಇರ್ತಾರಲ್ಲ, ಚೀಫ್ ಇಂಜಿನಿಯರ್ಗಳು ಲೇಔಟ್ ಮಾಡಿ ಅಪ್ರೂವಲ್ ಮಾಡ್ತಾರಲ್ವಾ, ಆ ದಡ್ಡ ಇಂಜಿನಿಯರ್ಗಳು, ಅನ್ಎಜುಕೇಟೆಡ್ಸ್. ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇಲ್ಲಿ ಡಿಗ್ರಿಯ ಮಹತ್ವ ಅವರು ಕನ್ಸಿಡರೇಷನ್ ತಗೊಳ್ಳಲ್ಲ. ಗೊತ್ತಿಲ್ಲದೆ ಇರೋರು ಇಂಜಿನಿಯರ್ ಅಲ್ಲ ರೀ. ಅವರೆಲ್ಲ ಲಂಚ ಕೊಟ್ಟು ಡ್ಯೂಟಿಗೆ ಹೋಗಿರ್ತಾರೆ. ಇನ್ನು ಅದೆಲ್ಲ ವಸೂಲಿ ಮಾಡ್ಬೇಕಲ್ಲ. ಅರ್ಥ ಆಯ್ತಲ್ಲ? ಅವ್ರೊಬ್ರು ಬಂದಿದ್ರು ಇಲ್ಲಿಗೆ. ನನಗೆ ಬಂದಾಗ ನನಗೆ ಜೋರಾಗಿ ಮಾತಾಡಿದ್ರು. ಏನ್ ಹೇಳಿದ್ರು? ಆ ರೀತಿ ನಿಮ್ಮ ಮಾತು ಕೇಳಕ್ ಹೋದ್ರೆ ಗೌರ್ಮೆಂಟ್ ಲಾಸ್ ಆಗ್ತದೆ ಅಂತ ಹೇಳಿದ್ರು. ಗೌರ್ಮೆಂಟ್ ಲಾಸ್ ಆಗ್ತದ್ರೆ ಈ ಗೌರ್ಮೆಂಟ್ ಏನ್ ಉದ್ಧಾರ ಮಾಡೋರು? ತಗೊಂಡಿರೋರೆಲ್ಲ ಸತ್ಯನಾಶ ಆಗ್ತಾವ್ರೆ. ಅವ್ರ ಬಗ್ಗೆ ನೋಡಿದಿರಾ? ಇನ್ನು ಅವ್ರ ಜನ ಚೆನ್ನಾಗಿಲ್ಲ ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ತದೆ? ಗೌರ್ಮೆಂಟ್ ಉದ್ಧಾರ ಮಾಡ್ತಾರಂತೆ ಇವರು. ಚೀಫ್ ಇಂಜಿನಿಯರ್ ಬಂದಿದ್ರು ನಮ್ಮ ಹತ್ರ. ಏನ್ ಉದ್ಧಾರ ಮಾಡ್ತಾರೆ ಅವರು? ಜನಗಳನ್ನ ಹಾಳು ಮಾಡ್ಬಿಟ್ಟು ಗೌರ್ಮೆಂಟ್ ಉದ್ಧಾರ ಮಾಡ್ತಾರೆ ಇವರು. ಏನ್ ಉದ್ಧಾರ ಮಾಡ್ಯಾರ? ಇದ್ರಿಗೆ ಏನ್ ಡೆವಲಪ್ಮೆಂಟ್ ಆಗೈತೆ ಅವರು? ಅಂದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನದಿಂದ ನಾವಿಲ್ಲಿ ನೋಡಿದ್ರೆ ಡಿಗ್ರಿ ತುಂಬಾ ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್. ಡಿಗ್ರಿ ಇಲ್ಲ ಅಂದ್ರೆ ಆ ಸೈಟ್ ನ ಖರೀದಿ ಅದ್ರ ಕಡೆ ತಲೆನೋ ಹಾಕಕ್ ಹೋಗ್ಬಿಡಿ. ಹೌದು. ಟೈಮ್ ಕೆಟ್ಟಿದೆ ಅಂತಂದ್ರೆ ಅದೆಲ್ಲ ತಗೊಂತಾರೆ. ಟೈಮ್ ಕೆಟ್ಟಿದೆ. ಗುರುಗಳು ಇನ್ನೊಂದು, ಈ ವಾಸ್ತು ತಜ್ಞರೇ ಈ ಸಜೆಸ್ಟ್ ಮಾಡ್ತಕ್ಕಂಥದ್ದು, ಈಗ ಡಿಗ್ರಿ ಟಿಲ್ಟ್ ಆಗಿರುತ್ತೆ, ತೊಂದ್ರೆ ಇಲ್ಲ. ಡಿಗ್ರಿ ಟಿಲ್ಟ್ ಆಗಿತ್ತ ಈಶಾನ್ಯದಲ್ಲಿ ಬರೋ ಬಾಗ್ಲು ಪೂರ್ವಾಗ್ನೇಯ, ಆದ್ರೆ ಅವ್ರ ಪ್ರಕಾರ ಈಶಾನ್ಯನೇ ಪೂರ್ವಾಗ್ನೇಯ. ನಮ್ಮ ಒಂದು ನಾರ್ಮಲ್ ಪೂರ್ವಾಗ್ನೇಯಕ್ಕೆಲ್ಲ ಬಂದಿರುತ್ತೆ, ಅಲ್ಲಿ ಬಾಗ್ಲು ಕೊಡ್ಸ್ತಕ್ಕಂಥದ್ದು. ಅಂದ್ರೆ ಆತರ ಲೈಕ್ ಟಿಲ್ಟ್ ಆಗಿರ್ತಕ್ಕಂಥ ಅವೆಲ್ಲ ಈ ಬುಡ್ಬುಡಿಕೆ ಗೊತ್ತಾ ನಿಮ್ಗೆ? ಅವಾಗ ಬುಡ್ಬುಡ್ ಅಂತ ಬುಡ್ಬುಡಿಕೆ ಆಡ್ಸ್ಕೊಂಡ್ ಬರ್ತಾರೆ ಗೊತ್ತಾ? ಆ ಕ್ಯಾಟಗರಿಗೆ ಸೇರಿರೋರವರೆಲ್ಲ. ಅಂದ್ರೆ ಇನ್ನೊಂದೇನಂದ್ರೆ ಬುಡ್ಬುಡಿಕೆ ಸಾಹೇಬ್ರು ಗೊತ್ತಾ ನಿಮ್ಗೆ? ಬುಡ್ಬುಡಿಕೆ ಗೊತ್ತಾ ನಿಮ್ಗೆ? ಬುಡ್ಬುಡಿಕೆ ಗೊತ್ತಾ? ಆ ಕ್ಯಾಟಗರಿಗೆ ಸೇರಿರೋರವರೆಲ್ಲಾನು ಯಾವ್ದೋ ಒಂದು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ದಾರಿಯಲ್ಲಿ. ಬುಡ್ಬುಡಿಕೆ ಹೇಳ್ಕೊಂತ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಿಷಿದ್ಧ. ಏನು ಗೊತ್ತಿಲ್ಲ ರೀ ಅವ್ರಿಗೆ. ಜಾತಕ ಬಗ್ಗೆ ಗೊತ್ತಿಲ್ಲ. ಓಕೆ. ಜ್ಯೋತಿಷ್ಯದ ಬಗ್ಗೆ, ಒಂದು ಗ್ರಹದ ಬಗ್ಗೆ ಅರಿವೇ ಇಲ್ಲ, ಪಂಚಭೂತಗಳ ಬಗ್ಗೆ ಅರಿವೇ ಇಲ್ಲ. ಅಂತವರ ಹೇಳೋ ಮಾತುಗಳೆಲ್ಲಾನು ನೀವು ಕೇಳ್ಕೊಂಡು ನಿಮ್ಮ ಸಂಸಾರನ ಹಾಳು ಮಾಡ್ಕೊಂಡು ಬೀದಿಗೆ ಬಂದು ಬೀದಿ ಬಿಕಾರಿಯಾಗಿ ಅಲಿಯೋ ಬದಲು, ಓಕೆ, ನಿಮಗೆ ನೀವೇ ಕಲೀರಿ ಜ್ಯೋತಿಷ್ಯವನ್ನ, ನೀವೇ ತಿಳ್ಕೊಳ್ರಿ ವಾಸ್ತುವನ್ನ. ಇನ್ನ 1-2 ವರ್ಷ ಲೇಟ್ ಆದ್ರೂ ಚಿಂತೆ ಇಲ್ಲ, ನಿಧಾನವಾಗಿ ಕಟ್ಕೊಳ್ರಿ ಮನೆಯನ್ನ. ಯಾಕೆ ಮಾಡ್ಕೋಬಾರ್ದು? ನಿಮಗೆ ಇದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನೋಡೋಣ
ನೀವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊತೀರಾ ನಿಮ್ಮ ಮನೆಯನ್ನ, ರೈಟ್? ಗುರುಗಳೇ, ಇನ್ನೊಂದೇನು ಅಂದ್ರೆ ಯಾರಾದ್ರೂ ಡಿಗ್ರಿ ಇಲ್ದೇ ಇರತಕ್ಕಂತ ಮನೆಗೆ ಅಂದ್ರೆ 20 ಡಿಗ್ರಿ 40 ಡಿಗ್ರಿ ಎಲ್ಲ ಟಿಲ್ಟ್ ಆಗಿರುತ್ತೆ ಒಂದು ಪ್ಲಾಟ್, ಅಂತ ಜಾಗಕ್ಕೆ ವಾಸ್ತು ಹೇಳಕ್ ಬರ್ತಾ ಇದಾರೆ ಅಂದ್ರೆ ಫಸ್ಟ್ ಅವ್ರನ್ನ ನೀವೇನ್ ಹೇಳ್ತೀರಾ ಗುರುಗಳೇ? ನೀವ್ ಹೇಳ್ಬಿಡಿ. ದಯವಿಟ್ಟು ಅದಕ್ಕೆ ಪರಿಹಾರ ಇಲ್ಲ. ಆ ಟೇಪ್ ಹಾಕಿ, ಕಲರ್ ಹಾಕಿ, ಇದಾಕಿ, ಕ್ರಿಸ್ಟಲ್ ಹಾಕಿ ಅಲ್ಲ, ಈ ಮೇಕಪ್ tilt- ಮಾಡ್ಕೊಳ್ಳಿ, ಅದನ್ನ ಅದೇ ಆ ಪರಿಹಾರ ಕೊಡೋದು ಅವರೇ. ಹೌದು. ಆಯ್ತಾ? ಮಾಡ್ಕೊಳ್ಳಿ. ನೋ, ಮದುವೆ ಏನಿಗೆ ಮೇಕಪ್ ಮಾಡ್ದಂಗೆ ಅಂದ್ರೆ ಗುರುಗಳೇ, ಬೆಳಗ್ಗೆ ವಾಶ್ ಮಾಡಿದ್ರೆ ಹೋಯ್ತದೆ. ಈ ತರ ಈ ಟಿಲ್ಟ್ ವಾಲ್ ಇರ್ತಕ್ಕಂಥ ಡಿಗ್ರಿ ಕನ್ಸ್ಟ್ರಕ್ಷನ್ ಪಂಚಭೂತಗಳಲ್ಲಿ ಆಕ್ಟಿವೇಟೇ ಆಗಲ್ಲ ಅಂತ ಒಂದು ನಾನ್ ಅಲ್ಲಲ್ಲ, ಇವಾಗ ನಿಮ್ ಮನೆಯಲ್ಲಿ ನಾನು ಬಂದು ಸಂಸಾರ ಮಾಡಿದ್ರೆ ಸುಮ್ನೆ ಇರ್ತಾರನ್ರಿ? ನೀವ್ ಇನ್ನೊಬ್ರ ಮನೇಲಿ ಹೋಗಿ ಸಂಸಾರ ಮಾಡಿದ್ರೆ ಸುಮ್ನೆ ಇರ್ತೀರನ್ರಿ? ಅವರು ಆಚೆ ಹಾಕ್ತಾರೆ. ಅರ್ಥ ಆಯ್ತಲ್ಲ? ಅದೇ ಇದೂನು ಈ ಗ್ರಹ ಬಂದು ಇನ್ನೊಂದು ಮನೆ ಗ್ರಹದಲ್ಲಿ ಕುಂತ್ಕೊಂಡ್ರೆ ಸುಮ್ನೆ ಇರ್ತಾ ಗೊತ್ತಾ? ಆ ಗ್ರಹ ನಿನ್ನ ಮನೆ ನಿಂದೆ, ನಮ್ಮ ಮನೆ ನಂದೇ. ಗೊತ್ತಾಯ್ತಲ್ಲ? ಅದೇ ಇದು. ವೀಕ್ಷಕರೇ, ದಯಮಾಡಿ ಡಿಗ್ರಿಗೆ ಮಹತ್ವ ಕೊಡಿ. ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರ ಅಂದ್ರೆ ಒಂದು ಸ್ಥಳದ ಡಿಗ್ರಿಯ ಪರಿಶೀಲನೆ ದಯವಿಟ್ಟು ಮಾಡಿಸಿ, ಆಮೇಲೆ ಪ್ಲಾನ್ ಹಾಕ್ಸಿ, ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿ. ಇದು ಒಂದು ಕನ್ಕ್ಲೂಷನ್ ಕೊಡ್ತಕ್ಕಂತ ಒಂದು ವಿಚಾರ. ಹಾಗಾಗಿ ಇನ್ನೊಂದು ಏನಪ್ಪಾ ಅಂದ್ರೆ, ದಯವಿಟ್ಟು ನಮ್ಮ ಒಂದು ಗುರುಗಳೇ, ಇದು ಬಹಳ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಇದು ಡಿಗ್ರಿಗಳ ಬಗ್ಗೆ. ಈ ತರ ಒಂದು ಡೆಪ್ತ್ ತುಂಬಾ ಡೆಪ್ತ್ ಆಗಿತ್ತು. ದಯವಿಟ್ಟು ವಿಶಾಲ ವಾಸ್ತು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೂ ದಯವಿಟ್ಟು ಬಹಳ ಜನಕ್ಕೆ ಶೇರ್ ಮಾಡಿ. ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ನಮಸ್ಕಾರ.